ನಮಸ್ಕಾರ ಸಿನಿವೈನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಜೇನ ದನಿಯೋಳೆ ಮೀನ ಕಣ್ಣೋಳೆ ಅಂತ ಹಾಡ್ಗುನ್ಗಿದ್ದು ಸಾಕಾಗಿದೆ. ಅಲ್ಟಿಮೇಟ್ಲಿ ಕೃಷ್ಣ ಪ್ರಣಯ ಸಖಿ ಇವತ್ತು ಥಿಯೇಟರ್ಗಳಲ್ಲಿ ಬಂದಿದೆ. ಬನ್ನಿ ಸಿನಿ ರಸಿಕರ ಅಭಿಪ್ರಾಯ ಕಾರಣ ಇದು. ರಿಯಾಕ್ಷನ್ ಇಂಪಾರ್ಟೆಂಟ್. ನಮ್ದು ಹೆಂಗಿದ್ರು ನಾವೆಲ್ಲ ಹೇಳ್ಬಿಡಿದೀವಿ ಇಷ್ಟು ಇವೆಂಟ್ಸ್ ಅಲ್ಲಿ. ಸೊ ಈಗ ಸಿನಿಮಾದ ಜನದ ರಿಯಾಕ್ಷನ್ ಕೇಳ್ಕೊಂಡು ಹೋಗಿ ಬಂದಿದೀವಿ. ಮಾತಾಡ್ಸ್ಕೊಂಡ್ ಬರ್ತೀನಿ, ನೀವ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಸಿನಿಮಾ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಥಿಯೇಟ್ರಿಗೆ ಯಾರು ಜನ ಬರ್ತಿಲ್ಲ, ನಮ್ಮ ಕನ್ನಡ ಸಿನಿಮಾನ ಯಾರು ನೋಡ್ತಿಲ್ಲ ಅಂತ ತುಂಬಾ ಜನ ಹೇಳ್ತಿದ್ರಿ. ಆದರೆ ಹೋದ ವಾರ ಭೀಮಾ ರಿಲೀಸ್ ಆಯಿತು, ಈ ವಾರ ಕೃಷ್ಣ ಪ್ರಣಯ ಸಖಿ ರಿಲೀಸ್ ಆಗಿದೆ. ಸೊ ನಾವಿವತ್ತು ಕೃಷ್ಣ ಪ್ರಣಯ ಸಖಿ ಸೊ ಸಿನಿಮಾ ಹೇಗಿದೆ ಅಂತ ಸಿನಿ ರಸಿಕರನ್ನ ಅವ್ರ ಅಭಿಪ್ರಾಯನ ಕೇಳಬೇಕಂತ ನಾವು ಪ್ರಸನ್ನ ಚಿತ್ರಮಂದಿರಕ್ಕೆ ಬಂದಿದ್ದೀವಿ. ಈಗ ಸಿನಿಮಾ ಹೇಗಿದೆ, ಯಾವ ರೀತಿ ಸದ್ದು ಮಾಡ್ತಿದೆ ಅನ್ನೋದನ್ನ ಅವ್ರ ಮಾತುಗಳಲ್ಲೇ ಕೇಳೋಣ, ಬನ್ನಿ. ತುಂಬಾ ಕಾಮಿಡಿ ಆಗಿದೆ, ಚೆನ್ನಾಗಿತ್ತು. ಹಾ, ನೋಡ್ದೆ ಬ್ರೋ, ಮಸ್ತ್ ಆಗಿತ್ತು. ಮುಂಡೆ ಮಾತ್ರ ಸೈಕು ಬ್ರೋ. ಅದೇ ನಮ್ ಕೃಷ್ಣನ್ ಫ್ರೆಂಡ್ ಇದ್ಕೆ ಮಜಾ ಬಂತು. ಸೂಪರ್ ಸೂಪರ್ ಚೆನ್ನಾಗಿದೆ, ಸೂಪರ್ ಸೂಪರ್ ಆಗಿದೆ ಸರ್, ಸಖತ್ತಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲಾದು ಹೌಸ್ಫುಲ್ ಆಗಿದೆ. ಊಟನೂ ಮಾಡಕ್ ಲೈಕ್ ಫುಲ್ ಫಾಸ್ಟ್ ಆಗಿ ತಿನ್ಕೊಂಡು ಥಿಯೇಟರ್ ವಿಸಿಟ್ಸ್ ಅಂತೆಲ್ಲ ಬರ್ತಾ ಇರೋದು ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಆಗಿದೆ. ಎಷ್ಟು ವರ್ಷದ ಕನಸಿದು ಇವತ್ತು ನನ್ಸಾಗ್ತಾ ಇದೆ. ಸೊ ಇವತ್ತು ನಾನ್ ಮಾತಾಡೋಕ್ಕಿಂತ ಜಾಸ್ತಿ ಆಡಿಯನ್ಸ್ ಮಾತಾಡ್ಬೇಕು. ಸೊ ಅವರು ಡೆಫಿನೆಟ್ಲಿ ಥಿಯೇಟರ್ ಅಲ್ಲಿ ಅವ್ರು ನಗೋದ್ರ ಮೂಲಕನೇ ಅವ್ರು ಹೇಳ್ತಾ ಇದಾರೆ ಎಷ್ಟು ಚೆನ್ನಾಗಿದೆ ಅಂತ. ಒಂದೊಂದು ಪಂಚ್ ಡೈಲಾಗ್ಲು ಆ ವಿಸಲ್ಸ್, ಆ ಸೌಂಡ್ ಎಲ್ಲ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಆಸ್ ಅನ್ ಆಡಿಯನ್ಸ್ ಖುಷಿ ಆಗ್ತಾ ಇದೆ. ವಿಶೇಷವಾಗಿ ಸಿನಿಮಾದ ಹಾಡುಗಳಿಗೆ ಜನ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಮ್ಮನ್ನ ದ್ವಾಪರ ಹಾಡೆಲ್ಲ ಬಂದಾಗ ಡಾನ್ಸ್ ಮಾಡ್ತಾ ಇದ್ರು. ಲೈಕ್ ರೆಸ್ಪಾನ್ಸೇ ಕ್ರೇಜಿ. ಲೈಕ್ ಟ್ರೈಲರ್ ಬಿಟ್ಟಿಲ್ಲ, ಟೀಸರ್ ಬಿಟ್ಟಿಲ್ಲ, ಸುಮ್ಮನೆ ಸಾಂಗ್ ಬಿಟ್ಬಿಟ್ರು, ರಿಲೀಸ್ ಮಾಡ್ಬಿಟ್ರು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ವಿ ಹ್ಯಾವ್ ಪ್ರೂವ್ಡ್ ಅನ್ಸುತ್ತೆ ಡೈರೆಕ್ಟರ್ ರಾಜು ಸರ್. ಸೊ ಸಿನಿಮಾ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ. ನೀವು ಬಂದು ಇನ್ನೂ ಸಿನಿಮಾನ ಯಶಸ್ವಿಯಾಗಿ ಗೊಳಿಸ್ಬೇಕು ಅಂತ ಕೇಳ್ಕೊತೀನಿ. ಮಾಧ್ಯಮದವರಿಗೆ ಫಸ್ಟ್ ಆಫ್ ಆಲ್ ನಿಮ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಬಂದು ಕವರ್ ಮಾಡಿ ಇದನ್ನ ಜನ ಇಷ್ಟಪಡ್ತಿದ್ದಾರೆ ಅಂತ ಇನ್ನಷ್ಟು ಜನಕ್ಕೆ ತಲುಪಿಸೋ ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಸಿನಿಮಾದ ಹೀರೋಯಿನ್ ಸಿಕ್ಕಾಪಟ್ಟೆ ಜನ ಕ್ರಶ್ ಆಗ್ತಾ ಇದ್ದಾರೆ.
ಅದೇ ನಂದು 2 ಶೇಡ್ ಬರುತ್ತೆ, ಫಸ್ಟ್ ಹಾಫ್ ಅಲ್ಲಿ 1 ಶೇಡ್, ಸೆಕೆಂಡ್ ಹಾಫ್ ಅಲ್ಲಿ 1 ಶೇಡ್. ಸೊ ಎಲ್ಲಾ ತರದ ಜನಕ್ಕೂ ಕನೆಕ್ಟ್ ಆಗೋಂಥದ್ದು. ಸೊ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ನೋಡ್ಬೇಕಿನ್ನ ಏನೇನಾಗುತ್ತೆ. ಲುಕಿಂಗ್ ಫಾರ್ವರ್ಡ್ ಟು. ಅದಕ್ಕೆ ಥಿಯೇಟರ್ ವಿಸಿಟ್ ಆಗ್ತಾ ಇದ್ದೀನಿ. ಜನರು ಏನ್ ಹೇಳ್ತಿದ್ದಾರೆ, ಪಾಸಿಟಿವ್ ಆರ್ ನೆಗೆಟಿವ್ ಕೇಳಿಸ್ಕೊತಾ ಇದ್ದೀನಿ. ನೆಗೆಟಿವ್ ಇಲ್ಲಿ ತನಕ ಕೇಳಲಿಲ್ಲ. ಎವ್ರಿಥಿಂಗ್ ಇಸ್ ಪಾಸಿಟಿವ್. ಸೊ ಖುಷಿ. ಸೊ ಸಿನಿಮಾದ ಟ್ರೇಲರ್ ರಿಲೀಸ್ ಮಾಡಿಲ್ಲ. ಇಲ್ಲ. ಯಾಕೆ ಇಲ್ಲ? ಬಿಕಾಸ್ ಸಾಂಗ್ ವಾಸ್ ಎ ಇನ್ವಿಟೇಷನ್. ಇನ್ನೊಂದು ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಕ್ಯೂರಿಯಾಸಿಟಿ ಇಟ್ಕೊಂಡೇ ಥಿಯೇಟ್ರಿಗೆ ಬರಲಿ ಅನ್ನೋದು ಡೈರೆಕ್ಟರ್ ಅವರ ಇದಾಗಿತ್ತು. ಇನ್ಫ್ಯಾಕ್ಟ್ ದ್ವಾಪರ ಇಟ್ಟಾಕಿನ ಮುಂಚೆನೆ ಅವ್ರು ಹೇಳಿದ್ರು ಟ್ರೇಲರ್ ಅಂಡ್ ಟೀಸರ್ ರಿಲೀಸ್ ಮಾಡಲ್ಲ ಅಂತ. ಸೊ ಅದು ಒಂದು ಸರ್ಪ್ರೈಸ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕೊಟ್ಟಾಗ ಗಿಫ್ಟ್ ಇನ್ನೂ ಖುಷಿ ಆಗುತ್ತೆ. ಸೊ ಇವತ್ತು ರೆಸ್ಪಾನ್ಸ್ ಗೊತ್ತಾಗ್ತಾ ಇದೆ, ಇನ್ಫ್ಯಾಕ್ಟ್ ಅದು ವರ್ಕ್ ಆಗಿದೆ ಅಂತ. ಸೊ ಸಿನಿಮಾ ನೋಡಿ ನಿಮ್ಮ ಮನೇಲಿ ಏನು ಇನ್ನೂ ಅವ್ರ ಹತ್ರ ಮಾತಾಡಕ್ಕೆ ಟೈಮ್ ಸಿಕ್ಕಿಲ್ಲ. ಲೈಕ್ ಅವ್ರು ನೋಡಿದ್ರು, ಆಮೇಲೆ ಫುಲ್ಲು ಜನ ಅವ್ರ ಹತ್ರ ಮಾತಾಡ್ಸ್ಕೊಂಡಿದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಕೇಳ್ಬೇಕು. ಬಟ್ ಡೆಫಿನೆಟ್ಲಿ ದೇ ಆರ್ ಆಲ್ ಹ್ಯಾಪಿ. ಆ ರೆಸ್ಪಾನ್ಸ್ ಅಂದ್ರೆ ಜನರು ರೆಸ್ಪಾನ್ಸ್ ಕೊಡ್ತಾ ಇದ್ರಲ್ಲ, ಅದು ನೋಡಿ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ. ಕ್ಲೈಮ್ಯಾಕ್ಸ್ ಅಲ್ಲೂ ಅಷ್ಟೇ, ಆ ಕ್ಲೈಮ್ಯಾಕ್ಸ್ ಬರ್ಬೇಕಾದ್ರೆ ಆ ಒಂದು ಸೌಂಡ್ ನಿಜವಾಗ್ಲೂ ಎಷ್ಟೋ ದಿವಸಗಳಾಗಿತ್ತು ಈ ತರದೊಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಪಡಿದೆ. ಸೊ ಇವತ್ತು ಎಲ್ಲಾ ಕಡೆ ಹೌಸ್ಫುಲ್ ಆಗಿದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಮೇಡಮ್ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅಥವಾ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಜನ ಎಲ್ಲಾ ನೋಡ್ತಾ ಇದ್ದಾರೆ. ವಿಶೇಷ ಫ್ಯಾಮಿಲಿ ಆಡಿಯನ್ಸ್ಗಳು ಬರ್ತಾ ಇದ್ದಾರೆ. ಏನು ಅನ್ಸುತ್ತೆ? ಖುಷಿ ಆಗುತ್ತೆ. ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಒಂದು ಕನ್ನಡ ಸಿನಿಮಾ ಆಗಿ ಇಷ್ಟು ಓಪನಿಂಗ್ ಪಡೆದಿದೆ ಅನ್ನೋದು ಕನ್ನಡಿಗರಾಗಿ ನಮ್ಗೊಂದು ಖುಷಿ ವಿಚಾರ. ಎಲ್ಲರೂ ಅಂದ್ರೆ ಎಷ್ಟೋ ದಿವಸಗಳಿಂದ ಲೈಕ್ ಅಯ್ಯೋ ಜನ ಬರ್ತಾ ಇಲ್ಲ ಅಂತ ಒಂದು ಕೊರಗಿತ್ತು. ಬಟ್ ಇದು ನನ್ನ ಸಿನಿಮಾ ಆಗಿರೋದು ಇನ್ನಷ್ಟು ಖುಷಿ ಇದೆ. ಬಟ್ ಇನ್ನು ಅಷ್ಟು ಕನ್ನಡ ಸಿನಿಮಾಗೂ ಇದೇ ತರ ಪ್ರೋತ್ಸಾಹ ಸಿಗ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.